ಪ್ರಧಾನಿ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬದ ಅಂಗವಾಗಿ ಸೇವಾ ಪಾಕ್ಷಿಕ ಅಭಿಯಾನವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಹಮ್ಮಿಕೊಳ್ಳಲಾಗಿದೆ. ಅಲ್ಲದೆ 2025ರ ನಮೋ ಯುವರನ್ ವಾಕಥಾನ್ ಚಿಕ್ಕಬಳ್ಳಾಪುರದಲ್ಲಿ ಇಂದು ಯಶಸ್ವಿಯಾಗಿ ನಡೆಯಿತು. ಚಿಕ್ಕಬಳ್ಳಾಪುರ ನಗರದ ಎಂಜಿ ರಸ್ತೆಯ ಜೈಭೀಮ್ ಹಾಸ್ಟೆಲ್ನ ಆವರಣದ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗಿಡ ನೆಡುವ ಮೂಲಕ ವಾಕಥಾನ್ಗೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಾಲನೆ ನೀಡಿದರು. ಜೈಭೀಮ್ ಹಾಸ್ಟೆಲ್ನಿಂದ ಆರಂಭವಾದ ವಾಕಥಾನ್ ನಗರದ ಬಿಬಿ ರಸ್ತೆಯ ಒಕ್ಕಲಿಗರ ಕಲ್ಯಾಣ ಮಂಟಪದವರೆಗೆ ಕಾಲ್ನಡಿಗೆ ಮೂಲಕ ಸಂಸದ ಸುಧಾಕರ್ ನೇತೃತ್ವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಮೋದಿ ಅಭಿಮಾನಿಗಳು, ಕಾಲೇಜು ವಿದ್ಯಾರ್ಥಿಗಳು, ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು. ಇದೇ ವೇಳೆ ಮಾತನಾಡಿದ ಸಂಸದ ಡಾಕ್ಟರ್ ಕೆ ಸುಧಾಕರ್, ಸರ್ವಶ್ರೇಷ್ಠ ನಾಯಕರಾದ ನರೇಂದ್ರ ಮೋದಿ ಅವರ 75ನೇ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ಯುವ ಜನತೆ ಅವರ ಸಂಕಲ್ಪದ ಹೆಜ್ಜೆ ಹಾಕುತ್ತಿದ್ದಾರೆ. 2047ರ ವಿಕಸಿತ ಭಾರತದ ಕನಸು ನನಸು ಮಾಡಲು ಈ ಸಂಕಲ್ಪದ ಹೆಜ್ಜೆ ಹಾಕುವ ಮೂಲಕ ಮೋದಿಯವರ ತ್ಯಾಗಕ್ಕೆ, ಸೇವೆಗೆ, ನಿರಂತರ ಪರಿಶ್ರಮಕ್ಕೆ, ನಾಯಕತ್ವಕ್ಕೆ ಚಿಕ್ಕಬಳ್ಳಾಪುರದ ಯುವ ಜನತೆ ಅರ್ಥಪೂರ್ಣವಾಗಿ ಆಚರಣೆ ಮಾಡುತ್ತಿದ್ದಾರೆ ಎಂದರು. ಸರ್ವಶ್ರೇಷ್ಠ ನಾಯಕರು, ನಮ್ಮೆಲ್ಲರ ಆದರಣೀಯ ವಿಶ್ವಾಸಪೂರ್ವವಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿಯವರ 75ನೇ ವರ್ಷದ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರದ ಮಹಾಜನತೆ, ಯುವ ಜನತೆ ಅವರ ಸಂಕಲ್ಪದ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. 2047ರ ವಿಕಸಿತ ಭಾರತದ ಅವರ ಕನಸು ನನಸು ಮಾಡಲಿಕ್ಕೆ ಈ ಸಂಕಲ್ಪದ ಹೆಜ್ಜೆಯನ್ನು ಇವತ್ತು ಬೆಳಗ್ಗೆ ಅವ್ರಿಗೆ ಹಾಕೋದ್ರ ಮೂಲಕ ಅವರಿಗೆ ಕೃತಜ್ಞತೆಯನ್ನು, ಅವರ ತ್ಯಾಗಕ್ಕೆ, ಅವರ ಒಂದು ಸೇವೆಗೆ, ಅವರ ನಿರಂತರವಾಗಿರತಕ್ಕಂಥ ಪರಿಶ್ರಮಕ್ಕೆ, ನಾಯಕತ್ವಕ್ಕೆ, ಸದೃಢ ನಾಯಕತ್ವಕ್ಕೆ, ಪ್ರಧಾನಮಂತ್ರಿಯಾಗಿ ಅಹಿರ್ನಿಶಿಯಾಗಿ ಒಬ್ಬ ಋಷಿಯಾಗಿ ಇವತ್ತು ಕಾರ್ಯ ಮಾಡ್ತಾ ಇರತಕ್ಕಂಥ ಪ್ರಧಾನಮಂತ್ರಿಗಳಿಗೆ ಇವತ್ತು ಧನ್ಯವಾದ, ಕೃತಜ್ಞತೆ ಮತ್ತು ಸಂಕಲ್ಪದ ಹೆಜ್ಜೆಯನ್ನು ನಮ್ಮ ಚಿಕ್ಕಬಳ್ಳಾಪುರದ ಯುವ ಜನತೆ ಇವತ್ತು ಅದನ್ನು ಅರ್ಥಪೂರ್ಣವಾಗಿ ನಾವು ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೇವೆ. ವಿಜೃಂಭಣೆ ಅನ್ನೋದಕ್ಕಿಂತ ಸೇವೆ ಮಾಡೋದ್ರ ಮೂಲಕ ಅವರಿಗೆ ಮುಟ್ಟುವಂಥ ಕೆಲಸ. ಯಾಕೆಂದರೆ ಅವರಿಗೆ ಯಾವಾಗಲೂ ಕೂಡ ಆಚರಣೆಯಲ್ಲಿ ನಂಬಿಕೆ ಇಲ್ಲ, ಸಮರ್ಪಣೆಯಲ್ಲಿ ನಂಬಿಕೆ ಇದೆ, ಅರ್ಪಣೆಯಲ್ಲಿ ನಂಬಿಕೆ ಇದೆ. ಆ ಸೇವೆಯ ಸಮರ್ಪಣೆ ಮಾಡೋದ್ರ ಮೂಲಕ ಆರೋಗ್ಯ ಕ್ಷೇತ್ರದಲ್ಲಿ, ಶೈಕ್ಷಣಿಕ ಕ್ಷೇತ್ರದಲ್ಲಿ, ಅನೇಕ ಕ್ಷೇತ್ರಗಳಲ್ಲಿ 15 ದಿನಗಳ ಕಾಲ ಇವತ್ತಿನಿಂದ ಹಿಡಿದು ಅಕ್ಟೋಬರ್ 2 ಮಹಾತ್ಮ ಗಾಂಧೀಜಿ ಜಯಂತಿಯವರೆಗೂ ಕೂಡ ನಿರಂತರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದಲ್ಲ ಒಂದು ನಾವು ಸೇವಾ ಕಾರ್ಯಕ್ರಮಗಳನ್ನು ನಮ್ಮ BJPಯ ಎಲ್ಲ ಕಾರ್ಯಕರ್ತ ಬಂಧುಗಳು, ನಮ್ಮ ಯುವ ಸ್ನೇಹಿತರು, ನಮ್ಮ ಮುಖಂಡರುಗಳು, ನಮ್ಮ ಚುನಾಯಿತ ಪ್ರತಿನಿಧಿಗಳು ಇವರೆಲ್ಲರ ಜೊತೆ ಸೇರಿಕೊಂಡು ಆ ಸೇವೆಯಲ್ಲಿ ನಾವೆಲ್ಲ ಕೂಡ ಭಾಗಿಯಾಗ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀನಿ. ಸೇವೆಯ ಸಮರ್ಪಣೆ ಮಾಡುವ ಮೂಲಕ ಆರೋಗ್ಯ, ಶೈಕ್ಷಣಿಕ ಕ್ಷೇತ್ರ ಸೇರಿದಂತೆ ಅನೇಕ ಕ್ಷೇತ್ರಗಳಲ್ಲಿ ಇಂದಿನಿಂದ 15 ದಿನಗಳ ಕಾಲ ನಿರಂತರವಾಗಿ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಒಂದೊಂದು ರೀತಿಯಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಿರುವುದಾಗಿ ಸಂಸದರು ಹೇಳಿದರು. ನನ್ನ ಗುರುಗಳು, ನಾನು ನಂಬಿರುವ ದೇವರಿಗೆ ಶತಾಯುಷ್ಯ ಮತ್ತು ಒಳ್ಳೆಯ ಆರೋಗ್ಯದಿಂದ, ಉತ್ಸಾಹದಿಂದ, ಲವಲವಿಕೆಯಿಂದ ಈ ದೇಶದ ಪ್ರಧಾನಿಯಾಗಿ ಮತ್ತೊಂದು ದಶಕ ಈ ದೇಶದ ಪ್ರಧಾನಿಯಾಗಿ ಮುಂದುವರಿಯಬೇಕು. ಆ ಶಕ್ತಿ, ಚೈತನ್ಯ, ಆರೋಗ್ಯ ಕೊಡಲಿ. ದೇಶದ 140 ಕೋಟಿ ಜನತೆಯ ಆಶೀರ್ವಾದ ಇರಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಎಂದು ಮೋದಿಯವರಿಗೆ ಹುಟ್ಟುಹಬ್ಬದ ಶುಭ ಕೋರಿದರು. ಭಗವಂತ, ನಾನು ನಂಬಿರ್ತಕ್ಕಂಥ ಗುರುಗಳಿಗೆ, ನಾನು ನಂಬಿರ್ತಕ್ಕಂಥ ದೇವರಿಗೆ ನಾನು ಅತ್ಯಂತ ಭಕ್ತಿಪೂರ್ವಕವಾದಂಥ ಪ್ರಾರ್ಥನೆ ಮಾಡ್ತೇನೆ. ಅವರಿಗೆ ಶತಾಯುಷ್ಯು ಮತ್ತು ಹೆಚ್ಚು, ಅವರಿಗೆ ಒಳ್ಳೆಯ ಆರೋಗ್ಯದಿಂದ, ಒಳ್ಳೆಯ ಉತ್ಸಾಹದಿಂದ, ಲವಲವಿಕೆಯಿಂದ ಈ ದೇಶದ ಪ್ರಧಾನಿಯಾಗಿ ಮತ್ತಷ್ಟು ವರ್ಷಗಳು
ಮತ್ತೊಂದು ದಶಕ, ಕನಿಷ್ಠ ಮತ್ತೊಂದು ದಶಕ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮುಂದುವರಿಬೇಕು. ಆ ಶಕ್ತಿ, ಚೈತನ್ಯ, ಆರೋಗ್ಯ ಅವರಿಗೆ ಕೊಡಲಿ. ಈ 140 ಕೋಟಿ ಭಾರತೀಯರ ಆಶೀರ್ವಾದ ಇದೇ ರೀತಿ ಅವರಿಗೆ ಮುಂದುವರಿಲಿ ಅಂತೇಳಿ ನಾನು ಆ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ತಾವಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.